ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವು ಸಿಡ್ನಿನಲ್ಲಿದ್ದೀವಿ. ನಾವು ಪರ್ತ್, ಮೆಲ್ಬೋರ್ನ್, ಗೋಲ್ಡ್ ಕೋಸ್ಟ್ ಎಲ್ಲ ಕಡೆನೂ ಸ್ಕೈ ಡೆಕ್ಗೆ ಹೋಗಿದ್ವಿ. ನೀವು ನೋಡಿದ್ದೀರಾ. ಹಾಗೆಯೇ ನಾವು ಸಿಡ್ನಿನಲ್ಲಿ ಕೂಡ ಸ್ಕೈ ಡೆಕ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಾವು ಕೆಳಗಡೆ ಎಲ್ಲ ನೋಡಿರ್ತೀವಿ, ಬಟ್ ಒಂದ್ಸತಿ ಆಕಾಶದ ಹತ್ರ ಹೋಗಿ ಕೆಳಗಡೆ ಬಿಲ್ಡಿಂಗ್ಗಳು, ರೋಡ್ಗಳು ಎಲ್ಲ ಹೇಗೆ ಕಾಣಿಸುತ್ತೆ ಸಿಟಿನಲ್ಲಿ ಅಂತ ನೋಡೋ ಆಸೆ ನಮಗೆ. ಹಾಗಾಗಿ ಎಲ್ಲೋದ್ರೂ ಮಿಸ್ ಮಾಡಲ್ಲ. ಈ ನನ್ನ ಮಗನ ಅದೃಷ್ಟ ನೋಡಿ, 4 ವರ್ಷಕ್ಕೆ ಆಸ್ಟ್ರೇಲಿಯಾ, ಮಲೇಷ್ಯಾ, ದುಬೈ ಅಂತೆಲ್ಲ ಇಂಟರ್ನ್ಯಾಷನಲ್ ಟ್ರಿಪ್ ಹೊಡಿತಿದ್ದಾನೆ. ನಾನು 32 ವರ್ಷ ಕಾಯಬೇಕಿತ್ತು ಆಸ್ಟ್ರೇಲಿಯಾ ನೋಡೋದಕ್ಕೆ. ಸಂದೀಪ್ ಹೇಳ್ತಾಯಿದ್ರು ನಾನು ಇನ್ನೂ ಜಾಸ್ತಿ 37 ವರ್ಷ ಕಾಯಬೇಕಿತ್ತು ಆಸ್ಟ್ರೇಲಿಯಾ ನೋಡೋಕ್ಕೆ. ಇನ್ನು 4 ವರ್ಷಕ್ಕೆ ನೋಡ್ತಾ ಇದ್ದಾನಲ್ಲ ಅಂತ ಹೊಟ್ಟೆ ಉರಿ ಅಂತ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಮಾಡಿರೋ ಟ್ರಿಪ್ಪು ಮಕ್ಳಿಗೆ ಅಷ್ಟೊಂದು ನೆನಪಿರಲ್ಲ. ಅದರಿಂದನೇ ನಾನು ಈ ಥರ ವೀಡಿಯೋಸ್ ಮಾಡೋದು. ಆವಾಗವಾಗ ಅವನು ವೀಡಿಯೋ ನೋಡಿದಾಗ ನಾನು ಅಲ್ಲಿ ಹೋಗಿದ್ದೆ ಅನ್ನೋ ನೆನಪು ಅವನಿಗೆ ಬರಲಿ ಅಂತ. ನಮ್ಮ ಹಿರಿಯರು ಸುಮ್ಮನೆ ಮಾಡಿರ್ತಾರೆ ಗಾದೆಗಳನ್ನ, ದೇಶ ಸುತ್ತು ಕೋಶ ಓದು ಅಂತ. ಅದು ನಿಜ. ನಮ್ಮ ನಾಲೆಡ್ಜ್ ಬೆಳೆಯೋದು ಬರೀ ಸ್ಕೂಲಲ್ಲಿ ಓದೋದ್ರ ಮುಖಾಂತರ ಮಾತ್ರ ಅಲ್ಲ, ನಾವು ದೇಶ ಸುತ್ತಿದಾಗ ಮತ್ತು ಬೇರೆ ಬುಕ್ಸ್ಗಳನ್ನ ಓದಿದಾಗ. ನನಗೆ ಮತ್ತು ಸಂದೀಪ್ ಇಬ್ಬರಿಗೂ ಒಂದೇ ಥರ. ನಮ್ಮ ಮಕ್ಕಳಿಗೆ ತುಂಬ ಪ್ರೆಷರ್ ಹಾಕಲ್ಲ ನಾವು ಫಸ್ಟ್ ರ್ಯಾಂಕ್ ಬರಬೇಕು, ಪ್ರೈಸ್ಗಳನ್ನ ತೊಗೋಬೇಕು ಅಂತ. ಆದರೆ ಕಲಿಯೋ ವಿಷಯ ಅಂತ ಬಂದಾಗ ಮಾತ್ರ ಸ್ವಲ್ಪ ಸ್ಟ್ರಿಕ್ಟು. ಪ್ರತಿದಿನ ಏನಾದರೂ ಕಲಿತಾ ಇರಬೇಕು, ಎಲ್ಲಿ ಹೋದರೂ ನಾವು ಕಲಿಬೇಕು, ನಮ್ಮ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಒಂದೇ ಪಾಲಿಸಿ ನಮ್ಮಿಬ್ರದ್ದು. ಮಕ್ಕಳಿಗೆ ತುಂಬ ಆಸ್ತಿ ಮಾಡಬೇಕು ಅಂತ ಏನೂ ಇಲ್ಲ, ಆದರೆ ಅವ್ರಿಗೆ ಒಳ್ಳೆ ಜಾಗಗಳನ್ನ ತೋರಿಸ್ಬೇಕು, ಒಳ್ಳೆ ಬುಕ್ಗಳನ್ನ ಓದಿಸ್ಬೇಕು, ಒಳ್ಳೆ ಸ್ಕಿಲ್ಗಳನ್ನ ಕಲಿಸ್ಬೇಕು ಅನ್ನೋದು. ಫೈನಲಿ ಸ್ಕೈ ಡೆಕ್ಗೆ ಬಂದಿದ್ದೀವಿ. ಮೇಲ್ಗಡೆಯಿಂದ ಸಿಡ್ನಿ ವ್ಯೂ ಹೇಗಿದೆ ನೋಡಿ. ಸಿಡ್ನಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದರೆ, ಇದೊಂದು ಫಾಸ್ಟ್ ಲೈಫ್ ಇರೋವಂಥ ಒಂದು ಬ್ಯೂಟಿಫುಲ್ ಸಿಟಿ. ಮತ್ತು ವರ್ಲ್ಡಲ್ಲಿ ಒನ್ ಆಫ್ ದಿ ಫೇಮಸ್ ಸಿಟೀಸ್ ಅಂತಲೇ ಹೇಳ್ಬೋದು ಸಿಡ್ನಿ ಅಂದರೆ. ಸಿಡ್ನಿ ವೆದರ್ ಅಂತೂ ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಥರನೇ ಇತ್ತು ನಾವು ಹೋದಾಗ. ಮಾಡ್ರೇಟಾಗಿ, ತುಂಬ ಕೋಲ್ಡು ಇರಲಿಲ್ಲ, ತುಂಬ ಹಾಟು ಇರಲಿಲ್ಲ, ಸಕ್ಕದಾಗಿತ್ತು ವೆದರು. ಬಟ್ ಬೇರೆ ಕಡೆ ಹಂಗಿರಲಿಲ್ಲ, ತುಂಬ ಚಳಿ ಇತ್ತು. ಅಬ್ಸರ್ವ್ ಮಾಡಿ, ಸನ್ಸೆಟ್ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಆಗಿ ನಾನು ತೆಗಿಯೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಕೆಳಗಡೆ ಗಾಡಿಗಳು ಮತ್ತು ಬೋಟ್ ಎಲ್ಲ ಫಾಸ್ಟಾಗಿ ಹೋಗ್ತಾ ಇರೋ ಥರ ಕಾಣಿಸುತ್ತೆ. ನಾವು ಯಾವುದೇ ಸ್ಕೈ ಡೆಕ್ಗೆ ಬಂದರೂ ನಾವು ಟಿಕೆಟ್ನ ಹೇಗೆ ಬುಕ್ ಮಾಡ್ತೀವಿ ಗೊತ್ತಾ? ನಮಗೆ ಡೇ ಟೈಮ್ನಲ್ಲೂ ನೋಡೋ ಅವಕಾಶ ಸಿಗಬೇಕು ಮತ್ತು ನೈಟ್ ಟೈಮಲ್ಲೂ ನೋಡೋ ಅವಕಾಶ ಸಿಗಬೇಕು. ಅಂಥ ಟೈಮ್ನಲ್ಲಿ ನಾವು ಬುಕ್ ಮಾಡ್ತೀವಿ, ಯೂಶ್ವಲಿ ಸನ್ಸೆಟ್ ಟೈಮಲ್ಲಿ. ಕಿರ್ಸ್ಬಾರ್ದಮ್ಮ, ಅವನು ಆಲ್ರೆಡಿ ಮಾಡ್ತಾ ಇದ್ದಾನೆ. ಹಾ, ಸ್ಟಾರ್ಟ್ ಮಾಡಿಲ್ವಾ? ಹಾ, ಸುಮ್ಮನೆ ಹೆಂಗೆ ಇಲ್ಲೆಲ್ಲ ಭಯ ಪಡ್ಕೊಳಂಗಿಲ್ಲ. ನಿಶಾಂತ್ ನೈಟಲ್ಲಿ ಸಿಡ್ನಿ ಹೇಗೆ ಕಾಣಿಸುತ್ತೆ ನೋಡಿ. ಬ್ಯೂಟಿಫುಲ್ ಬಿಲ್ಡಿಂಗ್ಸು, ಹೈ ರೈಸ್ ಬಿಲ್ಡಿಂಗ್ಸು ಮತ್ತು ಲೈಟಿಂಗ್ಸು ಎಲ್ಲ ಸಕ್ಕದಾಗಿರುತ್ತೆ ನೋಡೋದಕ್ಕೆ. ಸಿಡ್ನಿ ಒಂಥರ ಬ್ಯಾಂಗ್ಳೂರ್ ಥರ ಆಯಿತಾ, ಮೆಲ್ಬೋರ್ನು ಮೈಸೂರು ಥರ. ಮೈಸೂರಲ್ಲಿ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ ಕ್ರೌಡ್ ಎಲ್ಲ ತುಂಬ ಕಮ್ಮಿ ಅಲ್ವಾ, ಮತ್ತು ರೋಡೆಲ್ಲ ಬ್ರಾಡಾಗಿ ಅನಿಸುತ್ತೆ. ಮತ್ತು ಇವಾಗ
ಕಟ್ತಿರೋ ಮನೆಗಳು ಕನ್ಸ್ಟ್ರಕ್ಷನ್ ಎಲ್ಲ ಇವಾಗ ನಡೀತಾ ಇದೆ, ಎಲ್ಲನೂ ತುಂಬ ವಿಶಾಲವಾಗಿ ಮಾಡ್ತಾ ಇದ್ದಾರೆ. ಬಟ್ ಬೆಂಗಳೂರಿನಲ್ಲಿ ಕ್ರೌಡ್ ಜಾಸ್ತಿ ಇರೋದ್ರಿಂದ ಮನೆ ಎಲ್ಲ ಚಿಕ್ಕ ಚಿಕ್ಕದು ಎಲ್ಲ ತುಂಬ ಕಾಸ್ಟ್ಲಿ. ಈ ಥರ ನಾವು ಎಕ್ಸಾಂಪಲ್ ಕೊಡ್ಬೋದು ಸಿಡ್ನಿಗೆ. ಸಂದೀಪ್ ಮಸಾಲಾ ಕಿಚನ್ ಇದೆ. ಈಗ ಡಿನ್ನರ್ ಟೈಮ್. ಇಂಡಿಯನ್ ಫುಡ್ ತಿನ್ನೋ ಅವಕಾಶ ಬಂತು. ಪ್ರತಿದಿನ ರಾತ್ರಿ ನಾನು ಇದಕ್ಕೆ ಕಾಯ್ತಾ ಇರ್ತೀನಿ. ಪರಿಣಿತ ನಿಶಾಂತ್ ಕೂಡ. ಆಸ್ಟ್ರೇಲಿಯಾನಲ್ಲಿ ಯಾವುದೇ ರೆಸ್ಟೋರೆಂಟ್ಗೆ ಹೋದ್ರೂ, ಇಂಡಿಯನ್ ರೆಸ್ಟೋರೆಂಟ್ಗೆ ಹೋದರೂ ಕೂಡ ಹ್ಯಾಂಡ್ ವಾಶ್ ಇಟ್ಟಿರಲ್ಲ. ಬರೀ ಸ್ಯಾನಿಟೈಸರು ಮತ್ತು ಟಿಶ್ಯೂಸ್ ಇರುತ್ತೆ. ನಿಶಾಂತ್ಗೆ ಬೇರೆ ಮೊದಲೇ ಅವ್ನು ಕ್ಲೀನಾ, ಅವನಿಗೆ ಟಿಶ್ಯೂ ಮೇಲೆ ನೀರು ಹಾಕಿ ಕೈ ಒರೆಸಿ ಅವನಿಗೆ ಸಮಾಧಾನ ಮಾಡೋದು. ಇಲ್ಲಿ ನಾವು ಇಷ್ಟೊಂದು ದಿನ ಆದಮೇಲೆ ಪ್ರಾನ್ಸ್ ಆರ್ಡ್ರ್ ಮಾಡಿದ್ದೀವಿ. ತುಂಬ ಟೇಸ್ಟಿಯಾಗಿತ್ತು. ಮತ್ತು ಚೋಲೆ ಭಟೂರಾನು ಮಾಡಿದ್ವಿ. ನಿಶಾಂತ್ ಪರಿಣಿತಾನು ತಿಂದರು. ತುಂಬ ಯಮ್ಮಿ ಇತ್ತು ಫುಡ್ಡು. ಪ್ರಾನ್ಸು ಚೋಲೆ ಭಟೂರ ಜೊತೆಗೆ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ತಿಂದಿದ್ದೆಲ್ಲ ಆಯಿತು. ಈಗ ಬಿಲ್ ತೋರಿಸೋ ಟೈಮು 5200 ರೂಪಾಯಿ ಅಷ್ಟು ಆಗಿದೆ. 94 ಆಸ್ಟ್ರೇಲಿಯನ್ ಡಾಲರ್ಸ್. ಬೆಳಗ್ಗೆಯಿಂದ ಸುತ್ತಿದ್ದಾಯಿತು, ಎಲ್ಲ ಜಾಗಗಳನ್ನ ನೋಡಿದ್ದಾಯಿತು, ಊಟ ಮಾಡಿದ್ದು ಆಯಿತು. ಈಗ ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡೋದಷ್ಟೇ ಬಾಕಿ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾವು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಕ್ರಸೆಂಟ್ ತೊಗೊಂಡಿದ್ದೀವಿ ಮತ್ತು ಆಮ್ಲೆಟ್ಗೆ ಅದೇನೇನೋ ಹೆಸರಿಟ್ಟಿದ್ದಾರೆ, ಸ್ಯಾಂಡ್ವಿಚ್ಗೂ ಎಲ್ಲ. ಸ್ಯಾಂಡ್ವಿಚ್ಚು ಮತ್ತು ಕಾಫಿ ಎಲ್ಲ ತೊಗೊಂಡಿದ್ದೀವಿ ಬ್ರೇಕ್ಫಾಸ್ಟ್ಗೆ ಅಂತ. ಸ್ಯಾಂಡ್ವಿಚ್ ಚೆನ್ನಾಗಿತ್ತು. ಅದರೊಳಗಡೆ ಟೊಮ್ಯಾಟೊ ಪಿಕ್ಕಲ್ ಹಾಕಿದ್ರು. ಒಂದು ಕ್ರಸೆಂಟು, ಒಂದು ಸ್ಯಾಂಡ್ವಿಚ್, ಒಂದು ಆಮ್ಲೆಟ್ ಡಬಲ್ ಎಗ್ದು, ಆಮೇಲೆ ಒಂದು ಕಾಫಿ. ಇಷ್ಟಕ್ಕೆ 2500 ಬಿಲ್ ಆಯಿತು. ಆ ಬಿಲ್ ಅಲ್ಲಿದೆ, ಸಾರಿ, ಅದನ್ನ ನಾನು ಫೋಟೋ ತೊಗೊಳೋದು ಮರ್ತಿದ್ದೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ನಾಳೆ ಇದೇ ಸಮಯಕ್ಕೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.